ಪ್ರೀತಿಯ ಬೆಲೆ ಕಹಿಯೇ. ಸಂಚಿಕೆ 6. ಸೌಮ್ಯ ಧೈರ್ಯವಾಗಿ ಅವನ ಮುಂದೆ ನಿಂತು, ನಿಮ್ಮ ಹೊಟ್ಟೆ ಉರಿತಿರೋದು ನನ್ನ ಮನೆ ನೋಡಿಯಲ್ಲ ರಾಜೇಶ್, ನಿಮ್ಮ ದರ್ಪಕ್ಕೆ ಅಂದು ಬಾಗಿದ್ದ ನಾನು ಇಂದು ಎದುರು ತಲೆ ಎತ್ತಿರೋದನ್ನ ನೋಡಿ. ಈ ಮನೆ ಕೊಂಡುಕೊಳ್ಳಲು ನಾನು ಪಟ್ಟ ಕಷ್ಟದ ಪ್ರತಿ ರೂಪಾಯಿಯ ಬೆಲೆಯೂ ನನಗೆ ಗೊತ್ತು. ನೀವು ಎಷ್ಟು ಪ್ರಯತ್ನಿಸಿದರೂ ನನ್ನ ಆತ್ಮವಿಶ್ವಾಸವನ್ನ ಅಲುಗಾಡಿಸಲು ಸಾಧ್ಯವಿಲ್ಲ. ರಾಜೇಶ್ ಅವಳ ಹತ್ತಿರ ಬಂದು ಕೆಟ್ಟದಾಗಿ ನಗುತ್ತಾ, ನೆನಪಿಟ್ಟುಕೋ ಸೌಮ್ಯ, ಒಬ್ಬಂಟಿ ಹೆಣ್ಣಿಗೆ ಈ ಸಮಾಜದಲ್ಲಿ ನೆಲೆ ಸಿಗೋದು ಅಷ್ಟು ಸುಲಭವಲ್ಲ. ನಾನು ಮನಸ್ಸು ಮಾಡಿದರೆ ನಾಳೆಯೇ ನಿನ್ನ ಚಾನೆಲ್ ಬಂದ್ ಮಾಡಿಸಬಹುದು. ನಿನ್ನ ಮೇಲೆ ಯಾವುದಾದರೂ ಸುಳ್ಳು ಆರೋಪ ಹೊರಿಸಿದ್ರೆ ನಿನ್ನ ಈ ಅಭಿಮಾನಿಗಳು ಎಲ್ಲಿಗೆ ಹೋಗ್ತಾರೆ? ಸೌಮ್ಯ ಖಡಕ್ಕಾಗಿ, ಪ್ರಯತ್ನಿಸಿ ನೋಡಿ ರಾಜೇಶ್, ಅಂದು ನಾನು ಅಸಹಾಯಕಳಾಗಿದ್ದೆ. ಆದರೆ ಇಂದು ನನ್ನ ಮಾತುಗಳನ್ನು ಕೇಳುವ ಲಕ್ಷಾಂತರ ಜನರಿದ್ದಾರೆ. ನಿಮ್ಮ ಈ ಬೆದರಿಕೆಯನ್ನೇ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹಾಕಿದರೆ ನಿಮ್ಮ ಮರ್ಯಾದೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಈ ಮನೆ ನನ್ನದು, ಇಲ್ಲಿಂದ ಈಗಲೇ ಹೊರಡಿ. ರಾಜೇಶ್ ಏನೋ ಹೇಳಲು ಹೋಗಿ ಸೌಮ್ಯಾಳ ಕಣ್ಣಲ್ಲಿರುವ ಆ ಕಿಚ್ಚನ್ನು ನೋಡಿ ಒಂದು ಕ್ಷಣ ಸ್ತಬ್ಧನಾಗುತ್ತಾನೆ. ರಾಜೇಶ್ ಅವಳ ಮುಂದೆ ಬಂದು ನಿಂತು ಅವಹೇಳನಕಾರಿಯಾಗಿ ನಗುತ್ತಾನೆ. ರಾಜೇಶ್, ಏನು ಸೌಮ್ಯ, ಈ 2 ಬೆಡ್ರೂಮ್ ಮನೆ ನೋಡಿ ನೀನೇನು ಇದನ್ನ ಅರಮನೆ ಅಂತ ಅನ್ಕೊಂಡಿದ್ಯಾ? ನನ್ನ ಮನೆಯಲ್ಲಿ ಕೆಲಸಕ್ಕಿದ್ದವರಿಗೆ ಕೊಡೋ ರೂಮ್ಗಿಂತಲೂ ಸಣ್ಣದಾಗಿದೆ ಇದು. ಅಲ್ಲಿ ನೀನು ಅರಮನೆ ಅಂತ ಮನೆಯಲ್ಲಿ ಇದ್ದೆ, ಇಲ್ಲಿ ಈ ಸಣ್ಣ ಗೂಡಿನಲ್ಲಿ ಹೇಗಿರೋಕೆ ಸಾಧ್ಯ? ನಿನ್ನಿಂದ ಸೌಮ್ಯ ಶಾಂತವಾಗಿ ಅರಮನೆಯಲ್ಲಿ ಕೆಲಸದವಳಾಗಿ ಅನುಭವಿಸಿದ ಅವಮಾನಕ್ಕಿಂತ ಈ ಪುಟ್ಟ ಗೂಡಿನಲ್ಲಿ ಸಿಗೋ ಗೌರವ ದೊಡ್ಡದು. ರಾಜೇಶ್ ಈ ಅಳಿಸುತ್ತಾ, ಗೌರವನ? ನನ್ನ ಮನೆಯಲ್ಲಿದ್ದಾಗ ನಿನ್ನ ಕೈಗೆ ನಾನು ಎಷ್ಟು ಹಣ ಕೊಡ್ತಿದ್ದೆ ನೆನಪಿದೆಯಾ? ನೀನು ಬೇಕಾದನ್ನು ಕೊಳ್ಳಬಹುದಿತ್ತು, ಆದ್ರೆ ನೀನು ಏನು ಮಾಡ್ತಿದ್ದೆ? ಬರೀ ಅಡುಗೆ ಮನೆಗೆ ಸೀಮಿತವಾಗಿದ್ದೆ. ಅಂದು ನಿನ್ನನ್ನ ನನಗೆ ತಕ್ಕ ಹೆಂಡತಿ ಅಂತ ಅನ್ನೋದಕ್ಕಿಂತ ಪರ್ಫೆಕ್ಟ್ ಕುಕ್ ಅಥವಾ ಕೆಲಸದವಳು ಅಂತ ಕರೆಯೋದು ಸೂಕ್ತ ಅನ್ಸುತ್ತೆ. ಅಡುಗೆ ಮಾಡೋ ಒಂದು ಕೆಲಸ ಇಟ್ಕೊಂಡು ಇದೆಯಲ್ಲ ಸೌಮ್ಯ. ಹೌದು ರಾಜೇಶ್, ಅಂದು ನನ್ನ ಅಡುಗೆಯನ್ನ ಕೇವಲ ಕೆಲಸ ಅಂತ ನೀವು ತುಚ್ಛವಾಗಿ ನೋಡಿದ್ರಿ. ಅದೇ ಅಡುಗೆ ಇವತ್ತು ನನಗೆ ಈ ಮನೆಯನ್ನ ತಂದು ಕೊಟ್ಟಿದೆ. ನೀವು ಕೊಟ್ಟ ಹಣದಲ್ಲಿ ವಿಷವಿತ್ತು, ಆದ್ರೆ ನನ್ನ ಶ್ರಮದ ಈ ಮನೆಯಲ್ಲಿ ನೆಮ್ಮದಿ ಇದೆ. ರಾಜೇಶ್ ಅಟ್ಟಹಾಸದಿಂದ, ನೆಮ್ಮದಿನ? ಬಟ್ಟೆ ಒಗೆಯೋಕೆ, ಪಾತ್ರೆ ತೊಳೆಯೋಕೆ, ಅಡುಗೆ ಮಾಡೋಕೆ ಸೀಮಿತವಾಗಿದ್ದ ನೀನು ನನ್ನ ಮುಂದೆ ಅಸಹಾಯಕಳಾಗಿ ನಿಂತು ಕಣ್ಣೀರು ಹಾಕ್ತಿದ್ದೆ. ಆ ಸೌಮ್ಯನೇ ಚೆನ್ನಾಗಿದ್ಲು. ಈಗ ಈ ಸ್ವತಂತ್ರ ಮಹಿಳೆಯ ನಾಟಕ ನಿನಗೆ ಶೋಭೆ ತರೋದಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಈ ಸಣ್ಣ ಮನೆ ತಗೊಂಡು ಏನು ಸಾಧಿಸಿದೆ ಸೌಮ್ಯ ದೃಢತೆಯಿಂದ? ನಿಮ್ಮ ಮನೆಯಲ್ಲಿ ನಾನು ಬಟ್ಟೆ ಒಗೆಯೋಕೆ, ಪಾತ್ರೆ ತುಳಿಯೋಕೆ, ಅಡುಗೆ ಮಾಡೋಕೆ ಸೀಮಿತವಾಗಿದೆ ನಿಜ, ಆದ್ರೆ ನನ್ನ ಆತ್ಮಗೌರವವನ್ನ ತುಳಿಯೋಕೆ ಒಬ್ಬರೇ ಸಾಕಾಗಿದ್ರಿ. ಅಲ್ಲಿ ನನ್ನ ಅಸ್ತಿತ್ವವೇ ಇರಲಿಲ್ಲ. ಇವತ್ತು ನಾನು ಪಾತ್ರೆ ತೊಳೆದ್ರು ಅದು ನನ್ನ ಸ್ವಂತ ಮನೆಯಲ್ಲಿ ಅನ್ನೋ ಹೆಮ್ಮೆ ನನಗಿದೆ. ಅಂದು ನೀವು ನನ್ನನ್ನು ಒಂದು ವಸ್ತುವಿನ ತರಹ ನಡೆಸಿಕೊಂಡ್ರಿ. ಇಂದು ನಾನು ಒಬ್ಬ ವ್ಯಕ್ತಿಯಾಗಿ ಬದುಕುತ್ತಿದ್ದೇನೆ. ನಿಮ್ಮ ಹಣದ ದರ್ಪದ ಮುಂದೆ ಈ ಸೌಮ್ಯ ಯಾವತ್ತೂ ಸಣ್ಣವಳಾಗಿರಲಿಲ್ಲ. ಅದು ನಿಮ್ಮ ಭ್ರಮೆ ಅಷ್ಟೇ. ರಾಜೇಶ್ ಸಿಟ್ಟಿನಿಂದ, ಮಾತು ಚೆನ್ನಾಗಿ ಕಲ್ತಿದೀಯಾ, ಅದೇ ನಿನ್ನ ಬಂಡವಾಳ, ನೆನ್ಪಿಟ್ಕೋ. ಬಣ್ಣದ ಲೋಕದಲ್ಲಿ ಮೇಲೆ ಏರೋದು ಎಷ್ಟು ಸುಲಭವೋ ಕೆಳಗೆ ಬೀಳೋದು ಅಷ್ಟೇ ಸುಲಭ. ಹಳೆಯ ಸೌಮ್ಯಳಾಗಿ ಬದುಕಿದ್ರೆ ವಾಗಿರ್ತೀಯ. ರಾಜೇಶ್ ಕೋಪದ ಜೊತೆಗೆ ದರ್ಪದಿಂದ, ಸೌಮ್ಯ, ಈ ನಾಟಕ ಸಾಕು ಮಾಡು. 4 ಜನ ಚಪ್ಪಾಳೆ ತಟ್ಟಿದ ತಕ್ಷಣ ನೀನೇನು ದೊಡ್ಡವಳು ಅಂದುಕೊಳ್ಳಬೇಡ. ಅಡುಗೆ ವಿಡಿಯೋಗಳು, ಪ್ರಶಸ್ತಿಗಳು ನಮ್ಮ ಕುಟುಂಬದ ಘನತೆಗೆ ಒಪ್ಪುವಂತದ್ದಲ್ಲ. ಮರ್ಯಾದೆಯಿಂದ ಇದನ್ನೆಲ್ಲ ನಿಲ್ಲಿಸ್ಬಿಡು. ಇಲ್ಲದಿದ್ರೆ ಪ್ರತಿ ಹೆಜ್ಜೆಯಲ್ಲೂ ನಾಶವಾಗ್ತೀಯ. ಸೌಮ್ಯಳ ಕಣ್ಣಲ್ಲಿ ತೇಜಸ್ಸು, ದನಿಯಲ್ಲಿ ದೃಢತೆ ಇತ್ತು. ಸೌಮ್ಯ ರಾಜೇಶನ ಹತ್ತಿರ ಬಂದು ಅತ್ಯಂತ ಶಾಂತವಾಗಿ, ನಾಶ ಮಾಡೋ ಶಕ್ತಿ ದೇವ್ರಿಗೆ ಮಾತ್ರ ಇರೋದು, ಮನುಷ್ಯನಿಗಲ್ಲ. ನೀವು ಎಷ್ಟೇ ಹೀಯಾಳಿಸಿದ್ರು ನನ್ನ ಯಶಸ್ಸನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಕುಟುಂಬದ ಘನತೆ ಬಗ್ಗೆ ನೀವು ಮಾತಾಡ್ತಿದ್ದೀರಾ ರಾಜೇಶ್? 4 ಗೋಡೆಗಳ ಮಧ್ಯೆ ನಾನು ನಿಮ್ಮ ಮನೆಯಲ್ಲಿ ಅನುಭವಿಸಿದ ಅವಮಾನ ನೆನಪಿದೆಯಾ? ಅಂದು ನಾನು ಮಾಡಿದ ಅಡುಗೆಯಲ್ಲಿ ಉಪ್ಪು ಸ್ವಲ್ಪ ಹೆಚ್ಚಾಗಿದ್ದಕ್ಕೆ ಇಡೀ ತಟ್ಟೆಯನ್ನೇ ನೆಲಕ್ಕೆ ಎಸೆದಿದ್ದೀರಿ. ಅಂದು ನಾನು ಚೆಲ್ಲಿದ ಕಣ್ಣೀರು ನಿಮ್ಮ ಘನತೆಗೆ ಕುಂದು ತರಲಿಲ್ಲವಾ? ನಿಮ್ಮ ಬಿಸ್ನೆಸ್ ಪಾರ್ಟಿಗಳಲ್ಲಿ ನನ್ನನ್ನು ಒಬ್ಬ ಸಾಮಾನ್ಯ ಗೃಹಿಣಿ ಅಂತ ಪರಿಚಯಿಸಲು ನೀವು ಮುಜುಗರ ಪಡ್ತಿದ್ರಿ. ಅದು ನನ್ನ ಅವಮಾನ ಅಲ್ವೇ? ಸಂಸಾರ ಅಂದ್ರೆ ಅನ್ಯೋನ್ಯತೆ ಅಂದುಕೊಂಡಿದ್ದೆ, ಆದ್ರೆ ನೀವು ಅದನ್ನೊಂದು ಜೈಲು ಮಾಡಿದ್ರಿ. ಅಂದು ಅಡುಗೆ ಮನೆಯೇ ನನ್ನ ಪ್ರಪಂಚ ಆಗಿತ್ತು, ಆದ್ರೆ ನೀವದನ್ನೇ ನನ್ನ ದೌರ್ಬಲ್ಯ ಅಂತ ಅಂದುಕೊಂಡಿದ್ರಿ. ಇಂದು ಅದೇ ಅಡುಗೆ ಮನೆ ನನಗೆ ಈ ಗೌರವ ತಂದುಕೊಟ್ಟಿದೆ. ಅಂದು ನಿಮ್ಮ ಮನೆಯಲ್ಲಿ ಅವಮಾನಿತಳಾಗಿ ನಿಂತಿದ್ದ ಅದೇ ಸೌಮ್ಯ ಇಂದು ಸಾವಿರಾರು ಜನರಿಗೆ ಸೌಮ್ಯ ಮೇಡಮ್ ಆಗಿದ್ದಾಳೆ. ನಿಮ್ಮ ದರ್ಪದ ಮನೆಯಲ್ಲಿ ಕಳೆದು ಹೋಗಿದ್ದ ನನ್ನ ಅಸ್ತಿತ್ವ ಇಂದು ಈ ಯೂಟ್ಯೂಬ್ ಚಾನೆಲ್ ನ ಮೂಲಕ ನನಗೆ ಸಿಕ್ಕಿದೆ. ನಿಲ್ಲಿಸಲು ನಾನು ಈಗ ಶುರು ಮಾಡಿಲ್ಲ ರಾಜೇಶ್, ಎಲ್ಲರೂ ಶುರು ಮಾಡಿದ್ದೇನೆ. ನಿಮ್ಮ ದರ್ಪಕ್ಕೆ ಅಂದು ಬಾಗಿದ್ದೆ, ಆದರೆ ಇಂದು ನನ್ನ ಬೆನ್ನ ಹಿಂದೆ ನನ್ನ ಶ್ರಮ ಮತ್ತು ನನ್ನ ಪ್ರೇಕ್ಷಕರ ಬೆಂಬಲವಿದೆ. ಇನ್ಮುಂದೆ ನನ್ನ ವೈಯಕ್ತಿಕ ಜೀವನ ಅಥವಾ ವೃತ್ತಿ ಬದುಕಿನ ಬಗ್ಗೆ ಮಾತನಾಡುವ ಹಕ್ಕು ನಿಮಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ರಾಜೇಶ್, ನೋಡ್ಕೋತೀನಿ ನಿನ್ನ ಎಂದು ಗೊಣಗುತ್ತಾ ಹೊರಟು ಹೋಗುತ್ತಾನೆ. ರಾಜೇಶ್ ಬಾಗಿಲನ್ನು ಬಡಿದು ಹೋದ ನಂತರ ಮನೆಯಲ್ಲಿ ನಿಶಬ್ದ ಆವರಿಸುತ್ತದೆ. ಸೌಮ್ಯ ಅಲ್ಲಿಯೇ ಸೋಫಾದ ಮೇಲೆ ಕುಸಿಯುತ್ತಾಳೆ. ರಾಜೇಶ್ ಅಂದ,
ಅಷ್ಟು ಕಟು ಮಾತುಗಳು ಅವಳ ಕಿವಿಯಲ್ಲಿ ಧ್ವನಿಸುತ್ತವೆ. ಇಷ್ಟು ಹೊತ್ತು ಗಟ್ಟಿಯಾಗಿ ನಿಂತಿದ್ದ ಅವಳು ಈಗ ಒಬ್ಬಂಟಿಯಾದಾಗ ಹೊಡೆದು ಹೋಗುತ್ತಾಳೆ. ಕಣ್ಣೀರು ನಿಯಂತ್ರಣವಿಲ್ಲದೆ ಹರಿಯುತ್ತದೆ. ಸೌಮ್ಯಾಳ ಮನಸ್ಸಿನಲ್ಲಿ ಏನೋ ತಳಮಳ. ಅವಳು ಎಷ್ಟೇ ಬಲಿಷ್ಠಳಾಗಿ ಕಂಡರೂ ಅವಳೊಳಗೆ ಇನ್ನೂ ಒಬ್ಬ ಪ್ರೀತಿಸುವ ಹೆಂಡತಿ ಜೀವಂತವಾಗಿದ್ದಳು. ಸೌಮ್ಯ ತನ್ನಲ್ಲೇ ಪಿಕ್ಕಳಿಸುತ್ತಾ, ಯಾಕೆ ರಾಜೇಶ್, ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾನು ನಿಮ್ಮಿಂದ ಅಪೇಕ್ಷಿಸಿದ್ದು ಕೇವಲ ಸ್ವಲ್ಪ ಪ್ರೀತಿ ಮತ್ತು ಗೌರವ ಮಾತ್ರ. ಇಷ್ಟೆಲ್ಲ ಸಾಧಿಸಿದ ಮೇಲೂ ನನ್ನ ಮನಸ್ಸಿನ ಮೂಲೆಯಲ್ಲಿ ನಿಮ್ಮ ಬಗ್ಗೆ ಒಂಚೂರು ಪ್ರೀತಿ ಉಳಿದಿದೆಯಲ್ಲ ಅಂತ ನನಗೆ ನನ್ನ ಮೇಲೇನೆ ಕೋಪ ಬರ್ತಿದೆ. ಅವಳು ಹಳೆಯ ದಿನಗಳನ್ನು ನೆನೆಯುತ್ತಾಳೆ. ಅವರು ಮದುವೆಯಾದ ಹೊಸತರಲ್ಲಿ ರಾಜೇಶ್ ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಆ ಕ್ಷಣಗಳು, ಅವಳ ಅಡುಗೆಯನ್ನು ಮೆಚ್ಚಿ ಹೊಗಳಿ ಸಣ್ಣದಾಗಿ ನಗುತ್ತಿದ್ದ ಆ ದಿನಗಳು. ಸೌಮ್ಯ, ನಿಮ್ಮ ಅಹಂಕಾರದ ಹಿಂದೆ ಅಡಗಿರೋ ಆ ಹಳೆಯ ರಾಜೇಶ್ ನನ್ನು ನಾನು ಇಂದಿಗೂ ಪ್ರೀತಿಸುತ್ತಿದ್ದೇನೆ. ಅಂದು ನೀವು ನನ್ನ ಪ್ರೀತಿಯಿಂದ ಮಾತಾಡಿಸಿದಾಗ ನಾನು ಇಡೀ ಜಗತ್ತನ್ನೇ ಗೆದ್ದ ಹಾಗೆ ಅನ್ನಿಸ್ತಿತ್ತು. ಈ ಮನೆ, ಈ ಪ್ರಶಸ್ತಿ ಎಲ್ಲವನ್ನು ನಾನು ಕನಸು ಕಂಡದ್ದಲ್ಲ. ನನ್ನ ಕನಸು ನಿಮ್ಮ ಪ್ರೀತಿ ಪಡೆಯುವುದಾಗಿತ್ತು. ಆದ್ರೆ ಇಂದು ನಿಮ್ಮ ಕಣ್ಣಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ವಿಷ ಕಾಣ್ತಿದೆ. ಅವಳು ದೇವರ ಕೋಣೆಯ ಮುಂದೆ ಹೋಗಿ ನಿಲ್ಲುತ್ತಾಳೆ. ಸೌಮ್ಯ, ನಾನು ಪ್ರೀತಿಸಿದ ಮನುಷ್ಯ ಇವನಲ್ಲ. ನನ್ನ ರಾಜೇಶ್ ಕಳೆದು ಹೋಗಿದ್ದಾರೆ. ನನ್ನ ಪ್ರತಿ ಹನಿ ಕಣ್ಣೀರಲ್ಲೂ ನನ್ನ ನೋವಿದೆ. ನಿಮ್ಮ ಬಗ್ಗೆ ಇರೋ ಅಗಾಧವಾದ ಪ್ರೀತಿಯ ಆ ಕಣ್ಣೀರಿದೆ. ನಾನು ಏನೇ ಸಾಧಿಸಿದ್ರು ನೀವು ಬಂದು ಸೌಮ್ಯ ನೀನು ಗ್ರೇಟ್ ಅಂತ ಒಂದು ಮಾತು ಹೇಳಿದ್ರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಇನ್ನೊಂದಿಲ್ಲ. ಆದ್ರೆ ಆ ದಿನ ಎಂದಿಗೂ ಬರಲ್ಲ ಅನ್ನೋದು ನನಗೆ ಗೊತ್ತು. ಅವಳು ಕಣ್ಣೀರು ಒರೆಸಿಕೊಂಡು ದೃಢವಾಗಿ ನಿಲ್ಲುತ್ತಾಳೆ. ಸೌಮ್ಯ, ನನ್ನ ಪ್ರೀತಿ ನನ್ನನ್ನು ದುರ್ಬಲನನ್ನಾಗಿ ಮಾಡಬಾರದು. ರಾಜೇಶ್, ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅನ್ನೋದು ನನ್ನ ದೌರ್ಬಲ್ಯ ಅಲ್ಲ, ಅದು ನನ್ನ ಶಕ್ತಿ. ನಿನ್ನಿಂದ ಈ ಕಣ್ಣೀರು ಕೊನೆಯಾಗಲಿ. ನನ್ನ ಬದುಕು ಕೇವಲ ನಿಮಗಾಗಿ ಅಲ್ಲ, ನನಗಾಗಿ ಆಶಿಸುವ ಲಕ್ಷಾಂತರ ಜನರಿಗಾಗಿ. ಸೌಮ್ಯಾಳ ಮನೆಯಿಂದ ಹೊರಬಂದ ರಾಜೇಶ್ ವೇಗವಾಗಿ ಕಾರು ಚಲಾಯಿಸುತ್ತಿರುತ್ತಾನೆ. ರಾಜೇಶ್ನ ಮನಸ್ಥಿತಿ ದ್ವಂದ್ವದಿಂದ ಕೂಡಿತ್ತು. ಹೊರಗೆ ಕಟುವಾಗಿ ವರ್ತಿಸಿದರೂ ಅವನ ಮನಸ್ಸಿನ ಒಂದು ಮೂಲೆಯಲ್ಲಿ ಸೌಮ್ಯಾಳ ಮೇಲಿನ ಹಳೆಯ ಪ್ರೀತಿ ಅವನ ಮನಸ್ಸಿನಲ್ಲಿ ಸಂಘರ್ಷ ನಡೆಸುತ್ತಿತ್ತು. ಅವನ ಮನಸ್ಸಿನಲ್ಲಿ ಸೌಮ್ಯಾಳ ಮಾತುಗಳು ಕುಡುಗುತ್ತಿವೆ. ರಸ್ತೆಯ ಪಕ್ಕದಲ್ಲಿ ಕಾರು ನಿಲ್ಲಿಸಿ ಸ್ಟೇರಿಂಗ್ ಮೇಲೆ ತಲೆ ಇಟ್ಟುಕೊಳ್ಳುತ್ತಾನೆ. ರಾಜೇಶ್ ತನ್ನಲ್ಲೇ ಯಾಕೆ ಸೌಮ್ಯಾಳನ್ನು ನೋಡಿದಾಗ ಇಷ್ಟೊಂದು ಸಿಟ್ಟು ಬರ್ತಿದೆ? ಅಥವಾ ಅದು ಸಿಟ್ಟಲ್ಲವಾ? ಅವಳು ಅಷ್ಟು ಧೈರ್ಯವಾಗಿ ಮಾತಾಡಿದ್ರೆ ನನ್ನ ಹಳೆಯ ಸೌಮ್ಯ ನೆನಪಾಗ್ತಿದ್ದಾಳೆ. ಅಂದು ಅವಳು ಎಷ್ಟು ಮುಗ್ಧಳಾಗಿದ್ದಳು. ನಾನು ಮನೆಗೆ ಬಂದಾಗ ನಗುನಗುತ್ತಾ ಸ್ವಾಗತಿಸುತ್ತಿದ್ದ ಆ ದಿನಗಳು. ಒಂದು ಕ್ಷಣ ರಾಜೇಶ್ ಕಣ್ಣು ಮುಚ್ಚುತ್ತಾನೆ. ಮದುವೆಯಾದ ಹೊಸತರಲ್ಲಿ ಸೌಮ್ಯ ಅವನಿಗೆ ಇಷ್ಟವಾದ ಅಡುಗೆ ಮಾಡಿ ಪ್ರೀತಿಯಿಂದ ಉಣಿಸುತ್ತಿದ್ದ ದೃಶ್ಯ ಅವನ ಕಣ್ಣ ಮುಂದೆ ಬರುತ್ತದೆ. ಅವಳ ಆ ಕಾಳಜಿ, ಆ ನಿಷ್ಕಲ್ಮಶ ಪ್ರೀತಿ ಅವನನ್ನು ಒಂದು ಕ್ಷಣ ಬಾಹುಕನನ್ನಾಗಿ ಮಾಡುತ್ತದೆ. ನಾನು ಅವಳನ್ನು ಪ್ರೀತಿಸುತ್ತಿದ್ದೆ ಅಲ್ವಾ? ಅವಳು ಇಲ್ಲದೆ ಈ ಮನೆ ಎಷ್ಟು ಶೂನ್ಯ ಅನ್ನಿಸ್ತಿದೆ ಅಂತ ನನ್ಗೆ ಮಾತ್ರ ಗೊತ್ತು. ಸೌಮ್ಯ, ನೀನು ಯಾಕೆ ಬದಲಾದೆ? ಅಥವಾ ನಾನೇ ನಿನ್ನನ್ನ ಬದಲಾಗುವಂತೆ ಮಾಡದ್ನ? ರಾಜೇಶ್ ಕಾರಿನ ವಿಂಡೋ ಗ್ಲಾಸ್ ಇಳಿಸಿ ಹೊರಗಿನ ಕತ್ತಲನ್ನು ನೋಡುತ್ತಾ ಆಲೋಚಿಸುತ್ತಾನೆ. ರಾಗಿಣಿಯ ಫೋನ್ ಕರೆ ಬಂದಿದ್ದರೂ ಅವನು ಅದನ್ನು ಕಟ್ ಮಾಡಿ ಸೌಮ್ಯಾಳ ಬಗ್ಗೆ ಯೋಚನೆಯಲ್ಲಿ ಮುಳುಗುತ್ತಾನೆ. ರಾಜೇಶ್ ತನ್ನಲ್ಲೇ ಇವತ್ತು ಅವಳ ಕಣ್ಣಲ್ಲಿ ಕಂಡ ಆ ಕಿಚ್ಚು ಮೊದಲಿಲ್ಲಿತ್ತು. ನಾನು ಅವಳನ್ನು ಬೈದಾಗಲೆಲ್ಲ ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ದಳು. ನಾನು ಏನೇ ಅಂದ್ರೂ ಸರೀರಿ ಅಂತ ಒಪ್ಪಿಕೊಳ್ತಿದ್ಲು. ಅವಳ ಆ ಮೌನವನ್ನು ನಾನು ದೌರ್ಬಲ್ಯ ಅನ್ಕೊಂಡೆ. ಆದ್ರೆ ಇವತ್ತು ಅವಳ ಯಶಸ್ಸು ಅವಳಿಗೆ ಎಷ್ಟು ಧೈರ್ಯ ಕೊಟ್ಟಿದೆ ಅಂದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾಳೆ. ಅವನು ಸೌಮ್ಯಾಳ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಾನೆ. ನನಗೆ ಜ್ವರ ಬಂದಾಗ ಇಡೀ ರಾತ್ರಿ ನಿದ್ದೆ ಮಾಡದೆ ನನ್ನ ಪಕ್ಕದಲ್ಲಿ ಕೂತಿರ್ತಿದ್ಲು. ನಾನು ಎಷ್ಟೇ ಕೆಟ್ಟದಾಗಿ ನಡೆಸಿಕೊಂಡ್ರು ಮರುದಿನ ಬೆಳಗ್ಗೆ ಪ್ರೀತಿಯಿಂದ ಕಾಫಿ ತಂದು ಕೊಡ್ತಿದ್ಲು. ಆ ಪ್ರೀತಿ ಇವತ್ತು ನನಗೆ ಬೇರೆಲ್ಲೂ ಸಿಗ್ತಿಲ್ಲ. ರಾಗಿಣಿ ಹತ್ತಿರ ಇರೋದು ಕೇವಲ ಆಕರ್ಷಣೆ ಮತ್ತು ನನ್ನ ಹಣದ ಮೇಲಿನ ಹಂಬಲ ಮಾತ್ರ. ಆದ್ರೆ ಸೌಮ್ಯ ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಪ್ರೀತಿಸಿದ್ಲು. ಅವನು ಸೌಮ್ಯಾಳ ಹೊಸ ಮನೆಯ ಬಗ್ಗೆ ಯೋಚಿಸುತ್ತಾನೆ. ಆ ಮನೆಯಲ್ಲಿ ಅವಳ ಕಷ್ಟದ ವಾಸನೆ ಇದೆ ಅಂತ ಹೇಳ್ತಾಳೆ. ನಾನು ಕೊಟ್ಟ ಐಷಾರಾಮಿ ಜೀವನವನ್ನ ಬಿಟ್ಟು ಅವಳು ತನ್ನ ಸ್ವಂತ ಶ್ರಮದಿಂದ ಕಟ್ಟಿಸಿಕೊಂಡ ಆ ಪುಟ್ಟ ಮನೆಯಲ್ಲಿ ಅಷ್ಟು ಸುಖವಾಗಿದ್ದಾಳೆ ಅಂದ್ರೆ ತಪ್ಪಿರೋದು ಅವಳಲ್ಲ, ನನ್ನಲ್ಲೇ ಇರಬೇಕು. ನನ್ನ ಅಹಂಕಾರದ ಮುಂದೆ ಅವಳ ಪ್ರೀತಿ ನನಗೆ ಕಾಣಿಸಲೇ ಇಲ್ಲ. ಅವಳನ್ನ ಹೀಯಾಳಿಸೋಕೆ ಹೋದ ನಾನೇ ಇವತ್ತು ಅವಳ ಮುಂದೆ ಸಣ್ಣವನಾಗಿ ನಿಂತಿದ್ದೀನಿ. ಅವನ ಕಣ್ಣಾಲಿಗಳು ಒಂದು ಕ್ಷಣ ತೇವವಾಗುತ್ತವೆ. ಆದ್ರೆ ತಕ್ಷಣವೇ ಅಹಂಕಾರ ಮತ್ತೆ ಬರುತ್ತದೆ. ಆದ್ರೆ ಈಗ ಏನು ಪ್ರಯೋಜನ? ಎಲ್ಲವೂ ಕೈ ಮೀರಿ ಹೋಗಿದೆ. ಅವಳು ಈಗ ನನ್ನ ಸೌಮ್ಯ ಅಲ್ಲ, ಅವಳು ಈಗ ಒಬ್ಬ ಸೆಲೆಬ್ರಿಟಿ. ನಾನು ಸೌಮ್ಯಾಳನ್ನ ಪ್ರೀತಿಸ್ತಿದ್ದೀನಾ ಅಥವಾ ಅವಳನ್ನ ಗೆಲ್ಲೋಕೆ ಆಗಿಲ್ಲ ಅನ್ನೋ ಆಟಕ್ಕೆ ಈ ರೀತಿ ಯೋಚಿಸ್ತಿದ್ದೀನಾ? ರಾಜೇಶ್ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಸ್ಟೇರಿಂಗ್ ಮೇಲೆ ಜೋರಾಗಿ ಗುದ್ದುತ್ತಾನೆ. ಅವನ ಮುಖದಲ್ಲಿ ಮೃದುತ್ವ ಮಾಯವಾಗಿ ಕ್ರೌರ್ಯ ಮತ್ತು ಅಹಂಕಾರ ಮರಳಿ ಬರುತ್ತದೆ. ರಾಜೇಶ್ ಕಠಿಣ ಸ್ವರದಲ್ಲಿ, ಸಾಕು ಈ ಭಾವನಾತ್ಮಕ ನಾಟಕ. ಸೌಮ್ಯ ಅಂದ್ರೆ ಯಾರು? ನನ್ನ ಜೀವನದ ಒಂದು ಸಣ್ಣ ಅಧ್ಯಾಯ ಅಷ್ಟೇ. ಅವಳ ಮೇಲೆ ಪ್ರೀತಿ ತೋರಿಸೋಕೆ ಹೋದ್ರೆ ನನ್ನ ಈ ಸಾಮ್ರಾಜ್ಯವನ್ನ ಅವಳು ಮೆಟ್ಟಿ ನಿಲ್ತಾಳೆ. ನಾನು ರಾಜೇಶ್, ನನ್ನ
ತನಗಿಷ್ಟ ಬಂದ ಹಾಗೆ ಬದುಕೋನು. ಯಾರೋ ಒಬ್ಬಳು ಅಡುಗೆ ಮಾಡಿ ಮನೆ ಕಟ್ಟಿದ ತಕ್ಷಣ ಅವಳು ನನ್ನ ಸಮಾನಳಾಗೋಕೆ ಸಾಧ್ಯವಿಲ್ಲ. ಅವನು ಕಾರಿನ ಕನ್ನಡಿಯ ಮೂಲಕ ತನ್ನನ್ನೇ ತಾನು ನೋಡಿಕೊಳ್ಳುತ್ತಾನೆ. ಸೌಮ್ಯ, ನೀನು ಇವತ್ತು ನನ್ನನ್ನ ಅವಮಾನಿಸಿದ್ದೀಯಾ? ಒಬ್ಬಂಟಿಯಾಗಿ ಸಿಕ್ಕಾಗ ನಿನ್ನ ಶಕ್ತಿ ತೋರಿಸಿದ್ದೀಯಾ ಅಲ್ವಾ? ಇನ್ ಮುಂದೆ ನೀನು ನನ್ಗೆ ಹೆಂಡತಿಯೂ ಅಲ್ಲ, ಕನಿಷ್ಠ ಪರಿಚಯದವಳು ಅಲ್ಲ. ನೀನು ಕೇವಲ ನನ್ನ ಅಹಂಕಾರಕ್ಕೆ ಬಿದ್ದ ಒಂದು ಸಣ್ಣ ಪೆಟ್ಟು. ಆ ಪೆಟ್ಟಿಗೆ ಹೇಗೆ ಉತ್ತರ ಕೊಡಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನೀನು ನನ್ನನ್ನು ಬೇಡ ಅಂದಿದ್ದೀಯಾ? ಈಗ ನಿನಗೆ ನನ್ನ ಕೂಡ ಸಿಗದ ಹಾಗೆ ಮಾಡ್ತೀನಿ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗುತ್ತದೆ. ಪರದೆಯ ಮೇಲೆ ರಾಗಿಣಿ ಎಂಬ ಹೆಸರು ಮಿಂಚುತ್ತದೆ. ರಾಜೇಶ್ ಒಮ್ಮೆಲೆ ವಾಸ್ತವಕ್ಕೆ ಬರುತ್ತಾನೆ. ಅವನ ಮುಖದಲ್ಲಿ ಆ ಮೃದುತ್ವ ಮಾಯವಾಗಿ ಮತ್ತೆ ಅದೇ ಹಠ ಮತ್ತು ಮೋಹ ಆವರಿಸುತ್ತದೆ. ರಾಜೇಶ್ ಫೋನ್ ರಿಸೀವ್ ಮಾಡುತ್ತಾ, ಹಲೋ ರಾಗಿಣಿ. ರಾಜೇಶ್, ಹಲೋ ರಾಗಿಣಿ, ಸಾರಿ, ಸ್ವಲ್ಪ ಕೆಲ್ಸ ಇತ್ತು, ಈಗ ಬರ್ತಿದ್ದೀನಿ. ಸೆಡ್ಯೂಸಿಂಗ್ ಧ್ವನಿಯಲ್ಲಿ, ಎಲ್ಲಿದ್ದೀರಾ ರಾಜೇಶ್? ಎಷ್ಟೊತ್ತಿನಿಂದ ಕಾಯ್ತಿದ್ದೀನಿ ಗೊತ್ತಾ? ಆ ಸೌಮ್ಯಳ ಹಳೆ ನೆನಪಲ್ಲೇ ಇದ್ದೀರಾ ಅಥವಾ ನನಗಾಗಿ ಏನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀರಾ? ರಾಜೇಶ್ ತನ್ನನ್ನು ತಾನು ಸಮಾಧಾನಿಸಿಕೊಳ್ಳುತ್ತಾ, ಇಲ್ಲ ರಾಗಿಣಿ, ಅಲ್ಲಿಗೆ ಹೋಗಿದ್ದೆ ಅಷ್ಟೇ. ಆ ಚಾಪ್ಟರ್ ಮುಗಿದು ಹೋಗಿದೆ. ಆ ಸೌಮ್ಯಳ ಚಾಪ್ಟರ್ ನಾನು ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿದ್ದೀನಿ. ಇನ್ ಮುಂದೆ ಅವಳ ಹೆಸರನ್ನು ನನ್ನ ಮುಂದೆ ಎತ್ತಬೇಡ. ಅವಳು ನನ್ಗೇನು ಅಲ್ಲ, ಬರೀ ಒಂದು ಕಸವಿದ್ದ ಹಾಗೆ. ಹಾಗಾಗಿ ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತ ನಿನ್ಗೆ ಗೊತ್ತಲ್ವಾ? ಈಗಲೇ ಬರ್ತಿದ್ದೀನಿ. ರಾಜೇಶ್ ಕಾರನ್ನು ಸ್ಟಾರ್ಟ್ ಮಾಡುತ್ತಾನೆ. ಸೌಮ್ಯಳ ಮೇಲಿನ ಆ ಒಂದು ಕ್ಷಣದ ಪ್ರೀತಿಯನ್ನು ಮನಸ್ಸಿನ ಆಳಕ್ಕೆ ತಳ್ಳಿ ರಾಗಿಣಿಯ ಮೋಹದ ಜಾಲಕ್ಕೆ ಮತ್ತೆ ಬೀಳುತ್ತಾನೆ. ಆದರೆ ಅವನ ಕಣ್ಣಲ್ಲಿ ಒಂದು ರೀತಿಯ ತೃಪ್ತಿ ಎದ್ದು ಕಾಣುತ್ತಿದೆ. ರಾಜೇಶ್ ಕಾರನ್ನು ಫುಲ್ ಸ್ಪೀಡ್ ನಲ್ಲಿ ಚಲಾಯಿಸುತ್ತಾನೆ. ಅವನ ನಿರ್ಧಾರ ದೃಢವಾಗಿದೆ. ಆದರೆ ಅವನ ಅಂತರಾಳದಲ್ಲಿ ಆ ನಿರ್ಧಾರವು ಅವನ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತಿದೆ ಎಂಬ ಸುಳಿವು ಸಿಗುತ್ತದೆ. ಏನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.